ಅವರು ದೆಹಲಿಯಲ್ಲಿದ್ದರು. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಸಾಕು ಜಾಸ್ತಿ ಚರ್ಚೆ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅದು ನಿನ್ನೆ ಅದು ಇಂಗ್ಲೀಷ್ ಮಾಧ್ಯಮದವ್ರಿಗೆ ಮಾತಾಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿರೋದಂದರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಯಾರೇ ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಈಸ್ ನಾಟ್ ಮಚ್ ಅಂತ ಹೇಳಿದರು. ಅದರ ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ನಂಬರ್ 1. ನಂಬರ್ 2, ಡಿ ಕೆ ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? ಸಿ ಎಮ್ ಹೇಳಾಯಿತು, ಡಿ ಸಿ ಎಮ್ ಹೇಳಾಯಿತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯಿತು, ಖರ್ಗೆ ಸಾಹೇಬ್ರು ಹೇಳಾಯಿತು. ಸೊ ಇದು ಬೇರೆ ಯಾರು ಬಂದು ಏನಾದರೂ ಮಾಧ್ಯಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದರೆ ಹೇಗೆ? ನೀವು ಕೇಳಿರೋದು ಹಾಗೆ, ಅವ್ರು ಹೇಳಿರೋದು ಹಾಗೆ. ಈಗ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಸಿ ಎಮ್ ಅವ್ರು ಹೇಳಿದ್ದಾರೆ, ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಏನಿದೆ ಡಿಸಿಷನ್ ಅದೇ ಹೇಳ್ತಾ ಇರೋದು ಸರ್. ನಾನು ಬಂದು ಏನಾದರೂ ಹೇಳಿದ್ರೆ ಅದಕ್ಕೆ ಬೆಲೆ ಬರಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು. ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಾವು ಪಕ್ಷದ ವಿಚಾರಗಳನ್ನು ನಾವು ಮಾತಾಡಿದ್ರೆ ತೀರ್ಮಾನಗಳು ಆಗೋಕ್ಕಾಗಲ್ಲ ಅಲ್ಲ. ನಿಮ್ಮ ಪಕ್ಷದವರೇ ಈಗ ನೋಡಿ, ರಾಜಣ್ಣವರು ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ, ಒಬ್ಬರು ಶಾಸಕರು ಡಿ ಕೆ ಸಿ ಎಂ ಹಾಕಬೇಕು, ಅವ್ರಿಗೆ ಸಂಖ್ಯಾಬಲ ಇದೆ ಅಂತಾರೆ. ನೋಡಿ, ಇಲ್ಲ ನೋಡಿ, ಒಂದು ಇಬ್ಬರೇ ಇಲ್ಲ ಹೇಳ್ತಿ. ನೀವು ಕೇಳೋದು ನಿಲ್ಲಿಸಿ, ಅದು ಹೋಗ್ಬಿಡ್ತದೆ. ನೀವು ಕೇಳೋದು ನಿಲ್ಲಿಸ್ಬಿಡಿ. ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೇವೆ, ಒಂದು 2 ದಿನ ನೀವು 2 ದಿನ ಆರಾಮಾಗಿ ಎಲ್ಲ ನಾವು ಪ್ರವಾಸಕ್ಕೆ ಹೋಗಿ ಬಂದುಬಿಡಿ. ಆರಾಮಾಗಿ ನೀವು ನಾಳೆಯಿಂದನೇ ಶಾಂತಿ ಆಗುತ್ತೆ. ಹಾಗಲ್ಲ ಅಂದರೆ ನೋಡಿ, ಈಗ ನೀವು ನಿನ್ನೆ ನಮ್ಮ ರಂಗನಾಥ್ ಅವ್ರು ಮಾತಾಡಿದ್ರು, ಡಾಕ್ಟರ್ ರಂಗನಾಥ್ ಅವ್ರು ಏನು ಹೇಳಿದ್ದಾರೆ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, 40 ವರ್ಷ ಪಕ್ಷಕ್ಕೆ ದುಡಿದಿರೋ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ. ಅಂದರೆ ಯಾವಾಗ ಅವಕಾಶ ಇರ್ತದೆ ನಾವೆಲ್ಲ ಅವ್ರಿಗೆ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದೆ. ಸೊ ಸಹಜವಾಗಿ ಎಲ್ಲರಿಗೂ ನೀವು ಎಲ್ಲಿ ಯಾದಗಿರಿಗೆ ಹೋದರೆ ಒಬ್ರದ್ದು ಬರ್ತದೆ, ಹುಬ್ಳಿಗೆ ಹೋದರೆ ಒಂದು ಬರ್ತದೆ, ನಿಮ್ಮ ಚಾಮರಾಜನಗರಕ್ಕೆ ಹೋದರೆ ಒಂದು ಬರ್ತದೆ. ಅದೇ ತೀರ್ಮಾನ ಅಂತಲ್ಲ. ನಾನು ಹೇಳ್ದಂಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಈಗ ನಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡೋರು ಯಾರು? ನಮ್ಮ ಹೈಕಮಾಂಡ್. ನಾವು ಆನ್ಸರೇಬಲ್ ಯಾರಿಗೆ? ನಮ್ಮ ಹೈಕಮಾಂಡಿಗೆ ಮತ್ತು ನಮ್ಮ ಜನರಿಗೆ. ಈಗ ಅವ್ರು ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ಬೇಕು ಹೇಳಿ? ನಾನು ಎಷ್ಟು ಪ್ರವಾಸಕ್ಕೆ ಹೋಗಿದ್ದೀನಿ, ಇನ್ನು ಮ್ಯಾನಿಫೆಸ್ಟೋನಲ್ಲಿ ಇರುವಂಥ ಎಲ್ಲ ಘೋಷಣೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೀನ ಇಲ್ಲ, ಹೊಸ ನೀತಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಅವರೇ ತಾನೇ ರಿಪೋರ್ಟ್ ತೊಗೋಬೇಕು. ಇಲ್ಲರೆ ನಾವು ಹೋಗಿ ಬಿ ಎಲ್ ಸಂತೋಷ್ ಅವರಿಗೆ ಕೊಡಬೇಕಾಗ್ತದೆ ರಿಪೋರ್ಟ್ ಕಾರ್ಡು. ಕೇಶವ್ ಕೃಪಾಗಿ ರಿಪೋರ್ಟ್ ಮಾಡ್ಬೋದಾ ನಾವು? ಇಲ್ಲ. ನಮ್ಮ ಹೈಕಮಾಂಡಿಗೆ ನಾವು ರಿಪೋರ್ಟ್ ಮಾಡ್ತೀವಿ, ಅವ್ರ ಹೈಕಮಾಂಡಿಗೆ ಅವ್ರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಈಗ ಸರ್ ನೀವೇ ವರ್ಷಕ್ಕೆ ಒಂದು ಸರಿ ಎಲ್ಲ ಸಚಿವರದು ರಿಪೋರ್ಟ್ ಕಾರ್ಡ್ ನೀವೇ ಬಿಡುಗಡೆ ಮಾಡ್ತೀರಾ, ಕಾರ್ಯವೈಖರಿಗಳನ್ನು. ಹಂಗಂತ ಅದು ಸರಿಯಲ್ಲ ಅನ್ನೋಕ್ಕಾಗ್ತದ? ಆ್ಯಂಡ್ ಯಾರೇ ಸರ್ಕಾರದಲ್ಲಿ ಇರ್ಬೋದು, ಅವ್ರವ್ರ ಪಕ್ಷದವರು ಇವ್ಯಾಲ್ಯೂಯೇಷನ್ ಮಾಡೋದು ಸಹಜ. ಪಕ್ಷನೂ ಇವ್ಯಾಲ್ಯೂಯೇಟ್ ಮಾಡ್ತದೆ, ನಮ್ಮ ಮಾಧ್ಯಮ ಸ್ನೇಹಿತರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಜನರು ತೀರ್ಮಾನ ತಗೋತಾರೆ. ಸರ್, ಈಗ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ವಿಚಾರ ಒಂಥರ ಚರ್ಚೆ ಆಗ್ತಿದೆ. ಯಾವ್ದ್ರಿ ಇದು? ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ನನಗೆ ಐಡಿಯಾನೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನಮಗೆ. ನೋ ಟೆಂಡರ್ ಎಲ್ಲ ಕರೆದು ಬೀದಿ ನಾಯಿಗಳಿಗೆ ಹಂಗೆ ಆಗ್ತದೆ ಶ್ರೀನಿವಾಸ್ ಸರ್. ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ಐ ಹ್ಯಾವ್ ನೋ ಐಡಿಯಾ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾರೆ ಕ್ರಿಯೆ ಆಗಿದೆ, ಅದಕ್ಕೆ ನಮಗೆ ನಗು ಅನಿಸ್ತಾ ಇತ್ತದು. ನನಗೂ ಮಾಹಿತಿ ಇಲ್ಲ. ಇದು ಒಂದು ಕ್ರಾಂತಿನೇ. ನಾನು ಹೇಳೋದು ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ಹೇಳೋದು ನಿಲ್ಲಿಸ್ತೀನಿ. ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು.
ಏನೇ ಇದು IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಇವಾಗಿಂದಲ್ಲ, ಕಳೆದ 10 ವರ್ಷದಿಂದ ಅವರು ನಡೆಸಿದಂಥ ಏನು ರೇಡ್ಗಳಿದೆ ಅದರ ಅಂಕಿಅಂಶಗಳು ತಗೊಳ್ಳಿ. ಪಾರ್ಲಿಮೆಂಟ್ನಲ್ಲಿ BJP ಸಂಸದರೇ ಒಂದು ಪ್ರಶ್ನೆ ಕೇಳಿದ್ರು, ಈ IT, ED ರೇಡಿಂದ ಏನು ಫಲಶ್ರುತಿಯಾಗಿದೆ, ಇದರಿಂದ ಏನು ಲಾಜಿಕಲ್ ಎಂಡ್ ತಂದಿದ್ದೀರಾ, ಎಷ್ಟು ಕೇಸ್ ಬುಕ್ಗಳು ಮಾಡಿದ್ದೀರಾ ಅಂದರೆ ಓನ್ಲಿ 1.2% ಏನೋ ಇರೋದಷ್ಟೇ. ಅಂದರೆ ಈ IT, EDನ ಇವರು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ಯೂಸ್ ಮಾಡ್ತಾ ಇದ್ದಾರಲ್ಲ. ಆಯಿತು, ಮಾಡಾದಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಎಷ್ಟು ಕೇಸ್ಗಳನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀರಾ? 1% ಇಲ್ಲ ಅಂತ ನಿಮ್ಮವರೇ ಹೇಳ್ತಾ ಇದ್ದಾರೆ, ನಿಮ್ಮ ಡೇಟಾ ಹೇಳ್ತಾ ಇದೆ. ಇವೆಲ್ಲನೂ ರಾಜಕೀಯ ಪ್ರೇರಿತವಾಗಿ ಒಟ್ಟು ಎಲ್ಲನ ಸ್ವಲ್ಪ ಈ BJPಯವ್ರ ವಿರುದ್ಧ ಹೆಚ್ಚು ಮಾತಾಡಿದ್ರೆ, ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಮಾತಾಡಿದ್ರೆ, RSS ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ರಾಜ್ಯಗಳ ನಾಯಕರ ಮೇಲೆ IT, ED ಬೀಳೋದು ಸಹಜ. ಇವತ್ತು ಒಂದು ದಶಕದಿಂದ ನಡ್ಕೊಂಡು ಬಂದಿದೆ. ಎಷ್ಟು ಕೇಸ್ಗಳು ಹಾಕಿದ್ದಾರೆ ನೀವೇ ನೋಡಿ ಸರ್, ಯಾವ್ದು ಪ್ರೂವ್ ಆಗಿದೆ? ಆದರೆ ಇದೇ BJP ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ? ಓಪನ್ನಾಗಿ ಇಲ್ಲಿನ ಹಿರಿಯ BJP ನಾಯಕರು ಹೇಳ್ತಾರೆ ಮಾಧ್ಯಮದಲ್ಲಿ, ಒಬ್ಬ ರಾಜ್ಯಾಧ್ಯಕ್ಷರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ತನಿಖೆ ಇಲ್ಲ, ರೇಡ್ ಇಲ್ಲ. ನಾವು ಮಾಡೋಕ್ಕಾಗ್ತದಾ? ಎಲ್ಲಿ ಮೂಡಾನಲ್ಲಿ ದೇರ್ ಈಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ಅಲ್ಲಿ ಫಾರೆಕ್ಸ್ ಎಲ್ಲೂ ಇಲ್ಲ, ಮನಿ ಲಾಂಡ್ರಿಂಗ್ ಇಲ್ಲ, ಅದಕ್ಕೆ IT, ED ತರ್ತಾರೆ. ಆದರೆ ಎಲ್ಲಿ ಓಪನ್ನಾಗಿ ಒಬ್ಬ BJP ಹಿರಿಯ ನಾಯಕರು, ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಇರ್ಬೋದು, ಬೇರೆ ನಮ್ಮ ವರಿಷ್ಠರವರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿದ್ದಾರೆ, ಕರ್ದನ ಕೇಳಬೇಕಲ್ಲ, ಎಲ್ಲಿಂದ ಸಿಕ್ತಪ್ಪ ನಿಮ್ಗೆ ಮಾಹಿತಿ ಅಂತ. ಅದೇನೂ ಇಲ್ಲ, ಬರೇ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಅಟ್ಟಹಾಸ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.